ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಹಿಂದಿನ ವಿಡಿಯೋಗಳಲ್ಲಿ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಪಾರ್ಟ್ 1, 2, 3, 4, 5 ಅನ್ನೋದು ನೋಡಿದ್ವಿ. ಅಥವಾ ಪಾರ್ಟ್ 7ಅಲ್ಲಿ ಯಾವ ರೀತಿ ನಿಮಗೆ ಪ್ರಿಲಿಮ್ಸಲ್ಲಿ ಸ್ವಲ್ಪ ಮಾಡ್ರೇಟ್ ಕ್ವಶನ್ಸ್ ಅಂದರೆ 2 ಗ್ರಾಫ್ಗಳನ್ನು ಕ್ಲಬ್ ಮಾಡ್ಬೋದು. ಸೊ ಅದು ಐದರ್ ಪೈ ಚಾರ್ಟ್ ಮತ್ತು ಬಾರ್ ಗ್ರಾಫ್ ಆಗಿರ್ಬೋದು, ಬಾರ್ ಗ್ರಾಫ್ ಮತ್ತು ಟ್ಯಾಬ್ಯುಲರ್ ಡಾಟಾ ಆಗಿರ್ಬೋದು, ಪೈ ಚಾರ್ಟ್ ಮತ್ತು ಟ್ಯಾಬ್ಯುಲರ್ ಡಾಟಾ ಆಗಿರ್ಬೋದು. ಸೊ ಈ ರೀತಿ ಡಾಟಾಸ್ನ ಕ್ಲಬ್ ಮಾಡಿಬಿಟ್ಟು ಕೊಡ್ತಾರೆ. ನೀವು ಎರಡನ್ನೂ ಕನ್ಸಿಡರ್ ಮಾಡಬೇಕಾಗತ್ತೆ. ಪೈ ಚಾರ್ಟ್ ಕನ್ಸಿಡರ್ ಮಾಡಬೇಕು, ಟ್ಯಾಬ್ಯುಲರ್ ಡಾಟಾ ಕನ್ಸಿಡರ್ ಮಾಡಬೇಕು. ಅಥವಾ ಬಾರ್ ಗ್ರಾಫ್ ಆ್ಯಂಡ್ ಪೈ ಚಾರ್ಟ್ ಕೊಟ್ಟರೆ ಎರಡೂ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಇವತ್ತು ಕೂಡ ಏನು ಈ DI ಪಾರ್ಟ್ 8 ಅನ್ನೋದಿದೆ, ಇದು ಕೂಡ ಕಂಟಿನ್ಯೂಡ್ ಪಾರ್ಟ್ ಆಗಿರುತ್ತೆ. ಸೊ 7ನಲ್ಲಿ ನಾನು ಅಥವಾ ಮಾಡ್ರೇಟ್ ಕ್ವಶನ್ಸನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಇಲ್ಲೂ ಕೂಡ 2 ಡಾಟಾಸ್ ಇರುತ್ತೆ. ಸೊ ಒಂದು ಟ್ಯಾಬ್ಯುಲರ್ ಡಾಟಾ ಆಗಿರ್ಬೋದು, ಇನ್ನೊಂದು ಪೈ ಚಾರ್ಟ್ ಆಗಿರ್ಬೋದು, ಅಥವಾ ಇನ್ನೊಂದು ಲೈನ್ ಚಾರ್ಟ್ ಮತ್ತು ಬಾರ್ ಗ್ರಾಫ್ ಆಗಿರ್ಬೋದು. ಸೊ ಈ ರೀತಿ ಮಿಕ್ಸ್ಡ್ ಡಾಟಾಸ್ ಕೊಟ್ಟಾಗ ನೀವು ಯಾವ ರೀತಿ ಸಾಲ್ವ್ ಮಾಡಬೇಕು, ಅದು ಯಾವ ರೀತಿ ಸ್ಪೀಡಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಅದು ಇವತ್ತಿನ ಕ್ಲಾಸ್ ಆಗಿರುತ್ತೆ, DI ಪಾರ್ಟ್ 8 ಅನ್ನೋದು. ಸೊ ಅದೇ ರೀತಿ ನಮ್ಮಲ್ಲೇ ಆನ್ಲೈನ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಫೆಸಿಲಿಟೀಸ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ನಿಮಗಾಗಿ ಆನ್ಲೈನ್ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ, ಯಾಕಂದರೆ ಆಫ್ಲೈನ್ ಇಲ್ಲದೆ ಇರೋದ್ರಿಂದ, ಸೊ ಡ್ಯೂ ಟು ಕೋವಿಡ್ ಇರೋದ್ರಿಂದ ಸೊ ಆಫ್ಲೈನ್ ಬ್ಯಾಚಿಗೆ ಅಪರ್ಚುನಿಟೀಸ್ ಇಲ್ಲ, ಅಥವಾ ಆಫ್ಲೈನ್ ಬ್ಯಾಚಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಆನ್ಲೈನ್ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಸೊ ಈ ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಳ್ಳಿ. ಬಿಲೋ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಥ್ರೂ ದ್ಯಾಟ್ ನೀವು ನಮ್ಮೊಂದಿಗೆ ಜಾಯ್ನ್ ಆಗಿ. ಸೊ ನಾವಂತೂ 100% ರೆಡಿ ಇರ್ತೀವಿ ಯಾವಾಗಲೂ ನಿಮಗೆ ಗೈಡೆನ್ಸ್ ಕೊಡಲಿಕ್ಕೆ ಅಂತ ಹೇಳ್ತಾ, ಸೊ ಡೈರೆಕ್ಟಾಗಿ ಕ್ವಶನ್ಸನ್ನು ಸ್ಟಾರ್ಟ್ ಮಾಡೋಣ. ಸೊ DI ಸಾಲ್ವ್ ಮಾಡೋದಕ್ಕೂ ಮೊದಲು ನಿಮಗೆ ಗೊತ್ತಿರಲೇಬೇಕಾಗತ್ತೆ 2 ಡಿಜಿಟ್ ಮತ್ತು 3 ಡಿಜಿಟ್ ಮಲ್ಟಿಪ್ಲಿಕೇಶನ್ಗಳು, ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೇಜ್ಗಳು, ರೇಷಿಯೋ ಕ್ಯಾಲ್ಕುಲೇಷನ್ಗಳು, ಕ್ಯಾಲ್ಕುಲೇಷನ್ ಆಫ್ ಆ್ಯಾವರೇಜಸ್. ಇದೆಲ್ಲದರಲ್ಲೂ ನೀವು ಸ್ಪೀಡ್ ಇದ್ದರೆ ಮಾತ್ರ ವಿತಿನ್ 2 ಮಿನಿಟ್ಸಲ್ಲಿ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಕ್ವಶನನ್ನು ಪ್ರಿಲಿಮ್ಸಲ್ಲಿ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಡೈರೆಕ್ಟಾಗಿ ಇವತ್ತಾಗಾದರೆ ಕ್ವಶನ್ಸನ್ನು ಸ್ಟಾರ್ಟ್ ಮಾಡೋದಾದರೆ, ಲೈನ್ ಗ್ರಾಫ್ ಮತ್ತೆ ಕೊಟ್ಟಿದ್ದಾರೆ. ಸೊ ಸ್ಟಡಿ ದಿ ಫಾಲೋವಿಂಗ್ ಗ್ರಾಫ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದಿ ಕ್ವಶನ್ಸ್ ಗಿವನ್ ಬಿಲೋ. ಸೊ ಲೈನ್ ಗ್ರಾಫ್ ಶೋಸ್ ದಿ ಎಕ್ಸ್ಪೋರ್ಟ್ ಆಫ್ ಶುಗರ್ ಬೈ ಎ ಟ್ರೇಡರ್. ಇನ್ ಬ್ರ್ಯಾಕೆಟಲ್ಲಿ ಟನ್ಸ್ ಅಂತ ಹೇಳಿದ್ದಾರೆ. ಅಂದರೆ 12 ಟನ್ಸ್, 15 ಟನ್ಸ್, 10 ಟನ್ಸ್, 13 ಟನ್ಸ್, 20 ಟನ್ಸ್, 22 ಟನ್ಸ್. ನಮಗೆ ಅದು ಟನ್ಸ್ ಆದರೂ ಆಗಿರಲಿ, 1000 ಆದರೂ ಆಗಿರಲಿ. ಸೊ ಟನ್ಸ್ ಮತ್ತು 1000ನ ಅವಶ್ಯಕತೆ ಇರೋದಿಲ್ಲ. ಸೊ ನಾವು ಅವರು ಏನು ವ್ಯಾಲ್ಯೂಸ್ ಕೊಟ್ಟಿದ್ದಾರೋ ಅದ್ರ ಬೇಸ್ ಮೇಲೆ ಮಾಡ್ತಾ ಹೋಗೋಣ. ಸೊ ಲೈನ್ ಗ್ರಾಫ್ ಅಂತ ಹೇಳಿದ್ದಾರೆ. ಸೊ ಲೈನ್ ಗ್ರಾಫಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅವರು ಎಕ್ಸ್ಪೋರ್ಟ್ ಆಫ್ ಶುಗರ್ ಬೈ ಎ ಟ್ರೇಡರ್ ಅಂತ ಹೇಳ್ತಾರೆ. ಒಬ್ಬ ಟ್ರೇಡರ್ ಏನಿದ್ದಾನೆ ಅವನು ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತಹ ಶುಗರಿನ ಕ್ವಾಂಟಿಟಿನ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಲೈನ್ ಗ್ರಾಫ್. ಸೊ ಅದೇ ರೀತಿ ನೆಕ್ಸ್ಟ್ ಇದ್ರ ಜೊತೆಗೆ ಬಾರ್ ಗ್ರಾಫ್ ಕೊಟ್ಟಿದ್ದಾರೆ. ಬಾರ್ ಗ್ರಾಫ್ ಶೋಸ್ ದಿ ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟ್ ಇನ್ ರುಪೀಸ್ 1000, ಅಂದರೆ 1000ಅಲ್ಲೆಲ್ಲ ಇದೆ ವ್ಯಾಲ್ಯೂಸ್ಗಳು, ಇನ್ ಡಿಫ್ರೆಂಟ್ ಇಯರ್ಸ್. ಸೊ ಒಂದು ಲೈನ್ ಚಾರ್ಟಲ್ಲಿ ನೀವು ನೋಡಿದ್ರಿ, ಏನು ಕೊಟ್ಟಿದ್ರು ಅಲ್ಲಿ ನಿಮಗೆ ಎಕ್ಸ್ಪೋರ್ಟ್ ಆಫ್ ಶುಗರ್ ಬೈ ಎ ಟ್ರೇಡರ್ ಕೊಟ್ಟಿದ್ರು. ಸೊ ಅಂದರೆ ಕ್ವಾಂಟಿಟಿನ ಎಕ್ಸ್ಪೋರ್ಟ್, ಅಥವಾ ಏನು ಟನ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ರು ಅದು ಕ್ವಾಂಟಿಟಿ ಆಫ್ ಎಕ್ಸ್ಪೋರ್ಟ್. ಇಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟ್ ಕೊಟ್ಟಿದ್ದಾರೆ ಬಾರ್ ಗ್ರಾಫಲ್ಲಿ. ಸೊ ಇನ್ 1000 ಇನ್ ಡಿಫ್ರೆಂಟ್ ಇಯರ್. ಸೊ ಇದು 2 ಚಾರ್ಟ್ ಅಥವಾ 2 ಗ್ರಾಫ್ ಏನಿದೆ ಇದನ್ನ ಕ್ಲಬ್ ಮಾಡಿ ನಿಮಗೆ 5 ಕ್ವಶನ್ಸ್ ಕೊಟ್ಟಿರ್ತಾರೆ. ಆ 5 ಕ್ವಶನ್ಸನ್ನ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಹಾಗಾದ್ರೆ ಆ ಕ್ವಶನ್ಸ್ ಯಾವುದು ಅಂತ ನೋಡೋದಾದ್ರೆ, ಫಸ್ಟ್ ಕ್ವಶನ್ ಈ ರೀತಿ ಇದೆ. ಸೊ ಇದು ನಿಮಗೆ ಲೈನ್ ಚಾರ್ಟ್, ಅದೇ ರೀತಿ ಇದು ನಿಮಗೆ ಬಾರ್ ಗ್ರಾಫ್. ಸೊ ಲೈನ್ ಚಾರ್ಟ್ ಅಲ್ಲಿ ಯಾವ ವ್ಯಾಲ್ಯೂ ಕೊಟ್ಟಿದ್ದಾರೆ, ಬಾರ್ ಗ್ರಾಫ್ ಅಲ್ಲಿ ಯಾವ ವ್ಯಾಲ್ಯೂ ಕೊಟ್ಟಿದ್ದಾರೆ ಅನ್ನೋದನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಲೈನ್ ಚಾರ್ಟ್ ಅಲ್ಲಿ ಕೊಟ್ಟಿರುವಂಥದ್ದು ಎಕ್ಸ್ಪೋರ್ಟ್ ಆಫ್ ಶುಗರ್ ಬೈ ಎ ಟ್ರೇಡರ್ ಇನ್ ಕ್ವಾಂಟಿಟಿ. ಅದೇ ರೀತಿ ಬಾರ್ ಗ್ರಾಫ್ ಅಲ್ಲಿ ಕೊಟ್ಟಿರುವಂಥದ್ದು ಎಕ್ಸ್ಪೋರ್ಟ್ ಆಫ್ ವ್ಯಾಲ್ಯೂ ಆಫ್ ಶುಗರ್ ಬೈ ಎ ಟ್ರೇಡರ್ ಇನ್ ಡಿಫ್ರೆಂಟ್ ಇಯರ್ಸ್. ಸೊ ಹಾಗಾದರೆ ನಿಮಗೆ ಕ್ವಾಂಟಿಟೀಸ್ ನೋಡೋದಾದರೆ, ಸೊ ಕ್ವಾಂಟಿಟೀಸ್ ಫಸ್ಟ್ 12 ಇದೆ, ಅದೇ ರೀತಿ ನೆಕ್ಸ್ಟ್ 15 ಇದೆ, ನೆಕ್ಸ್ಟ್ 10 ಇದೆ, ನೆಕ್ಸ್ಟ್ 13 ಇದೆ, 20 ಇದೆ, 22 ಇದೆ. ಸೊ ಇಲ್ಲಿ ಇಯರ್ ಸೇಮ್ ಇದೆ ನಿಮಗೆ 2008 ಮತ್ತು 9, 10, 11, 12 ಅಂತ ಹೇಳಿದ್ದಾರೆ. ಸೊ ಇದರಲ್ಲೂ ಕೂಡ ನಿಮಗೆ 144 ಇದೆ, ಅದೇ ರೀತಿ 165, 130 ಆಗಿರ್ಬೋದು, 156, 230, 275. ಸೊ ಈ ವ್ಯಾಲ್ಯೂಸ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಇಯರ್ 2 ಸೇಮ್ ಇದೆ. ಹಾಗಾದರೆ ಡೈರೆಕ್ಟ್ ಕ್ವಶನ್ ಸಾಲ್ವ್ ಮಾಡೋದಾದರೆ, ನಿಮಗೆ ಎಕ್ಸಾಮಲ್ಲಿ ಈ ರೀತಿ ಏನಾದರೂ ಕ್ವಶನ್ಸ್ ಕೊಟ್ಟಿದ್ರೆ ಫಸ್ಟು ಯಾವ ಗ್ರಾಫ್ಗಳು ಏನನ್ನು ಇಂಡಿಕೇಟ್ ಮಾಡುತ್ತೆ ಅನ್ನೋದು ಫಸ್ಟ್ ನೋಡ್ಕೊಳ್ಳಿ. ಯಾಕಂದರೆ ಕ್ವಶನ್ಸ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮಗೆ ಕನ್ಫ್ಯೂಷನ್ಸ್ ಆಗಬಾರ್ದು. ಕ್ವಾಂಟಿಟಿ ಆಫ್ ಶುಗರ್ ಬಗ್ಗೆ ಕ್ವಶನ್ ಕೇಳಿದರೆ ನೀವು ಲೈನ್ ಚಾರ್ಟನ್ನೇ ನೋಡಬೇಕಾಗತ್ತೆ. ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟ್ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳಿದರೆ ನೀವು ಬಾರ್ ಗ್ರಾಫನ್ನು ನೋಡಬೇಕಾಗತ್ತೆ. ಅಥವಾ ಕ್ವಾಂಟಿಟಿ ಮತ್ತು ಬಾರ್ ಗ್ರಾಫ್ ಅಂದರೆ ಕ್ವಾಂಟಿಟಿ ಮತ್ತು ವ್ಯಾಲ್ಯೂ ಎರಡರ ಬೇಸ್ ಮೇಲೂ ಕೇಳಿದರೆ ಎರಡನ್ನೂ ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅದು ಗೊತ್ತಿರಬೇಕಾಗತ್ತೆ. ಫಸ್ಟ್ ಕ್ವಶನ್ಸ್ ನೋಡೋದಾದ್ರೆ, ಇನ್ ವಿಚ್ ಇಯರ್ ಈಸ್ ದ ವ್ಯಾಲ್ಯೂ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಪರ್ ಟನ್
ಈಸ್ ದ ಹೈಯೆಸ್ಟ್ ಅಂತ ಕೇಳಿದ್ದಾರೆ. ಸೊ ಅಂದರೆ ವ್ಯಾಲ್ಯೂ ಆಫ್ ಶುಗರ್ ಏನು ಎಕ್ಸ್ಪೋರ್ಟ್ ಮಾಡಿದ್ದಾರೆ ಅದು ಪರ್ ಟನ್ನಿಗೆ ಕಂಪ್ಯಾರಿಸನ್ ಮಾಡಿದರೆ ಯಾವಾಗ ಹೈಯೆಸ್ಟ್ ಇದೆ. ಸೊ ಅದು 2009 ಹೈಯೆಸ್ಟ್ ಇದೆಯೋ, 2008 ಹೈಯೆಸ್ಟ್ ಇದೆಯೋ, 10 ಇದೆಯೋ, 12 ಇದೆಯೋ, 13 ಇದೆಯೋ. ಸೊ ಹಾಗಾದರೆ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? ವ್ಯಾಲ್ಯೂ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಪರ್ ಟನ್ ಈಸ್ ದ ಹೈಯೆಸ್ಟ್ ಅಂತ ಹೇಳಿರೋದು. ಅಂದರೆ ಈ ಏನು ವ್ಯಾಲ್ಯೂ ಆಫ್ ಶುಗರ್ ಏನಿದೆ ಅದನ್ನು ನೀವು ಈ ಟನ್ನಲ್ಲಿ ಡಿವೈಡ್ ಮಾಡಬೇಕಾಗತ್ತೆ. ಸೊ ಡಿವೈಡ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಇನ್ ವಿಚ್ ಇಯರ್ ಈಸ್ ದ ವ್ಯಾಲ್ಯೂ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಪರ್ ಟನ್ ಈಸ್ ದ ಹೈಯೆಸ್ಟ್ ಅಂತ ಹೇಳ್ತೀರ. ಸೊ ಹೈಯೆಸ್ಟ್ ಅಂತ ಹೇಳಿದರೆ ನಿಮಗೆ ಇಲ್ಲಿ 15 ಇದೆ. ಸೊ 15 ಇದೆ ಅಂದರೆ 165 ಇದೆ. ಸೊ ಅಲ್ಲಿಗೆ 130 ಇದೆ ಅಂದರೆ ಇಲ್ಲಿ 10 ಇದೆ. ಸೊ ಇದನ್ನು ನೀವು ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಸೊ 10 1s 10, 10 3s ಅಥವಾ ಇಲ್ಲಿ 15 1s ಡಿವೈಡ್ ಮಾಡ್ತಾ ಹೋಗ್ತೀರಾ, ಅಥವಾ ನೆಕ್ಸ್ಟ್ 156 ಅಥವಾ ಇನ್ನು ನೆಕ್ಸ್ಟ್ 213 ಇಲ್ಲೇನೋ 20 ಇದೆ. ಅದೇ ರೀತಿ 275 ಡಿವೈಡೆಡ್ ಬೈ 22 ಇದೆ. ಸೊ ಇದನ್ನೆಲ್ಲ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಇದನ್ನು ಕನ್ಸಿಡರ್ ಮಾಡಿದರೆ ನೀವು ಡೈರೆಕ್ಟಾಗಿ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾದರೆ ಕ್ವಶನ್ ಸಾಲ್ವ್ ಮಾಡೋದಾದರೆ ಇದನ್ನು ನಿಮಗೇನು ಹೇಳಿದ್ದಾರೆ, ಇನ್ ವಿಚ್ ಇಯರ್ ಇಸ್ ದ ವ್ಯಾಲ್ಯೂ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಪರ್ ಟನ್ ಈಸ್ ದ ಹೈಯೆಸ್ಟ್ ಅಂತ ಹೇಳಿದ್ದಾರೆ. ಸೊ ಇದು ನಿಮಗೆ ವ್ಯಾಲ್ಯೂ ಆಫ್ ಶುಗರ್ ಎಕ್ಸ್ಪೋರ್ಟೆಡ್. ಸೊ ಇದು ವ್ಯಾಲ್ಯೂ ಆಫ್ ಶುಗರ್ ಬೈ ಎ ಟ್ರೇಡರ್ ಪರ್ ಟನ್. ಹಾಗಾದರೆ ಈ ವ್ಯಾಲ್ಯೂ ಆಫ್ ಶುಗರ್ ಏನಿದೆ ಇದನ್ನು ನೀವು ಪರ್ ಟನ್ನಲ್ಲಿ ಡಿವೈಡ್ ಮಾಡಿದ್ದೇ ಆದಲ್ಲಿ ನಿಮಗೆ ವ್ಯಾಲ್ಯೂ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಪರ್ ಟನ್ ಯಾವಾಗ ಹೈಯೆಸ್ಟು ಅನ್ನೋದು ಗೊತ್ತಾಗುತ್ತೆ. 144 ಇದೆ, ಇಲ್ಲಿ 12 ಇದೆ. ಸೊ ಹಾಗಾದರೆ 144 ಡಿವೈಡೆಡ್ ಬೈ 12 ಅಂದರೆ ಸೊ 12 12s 144 ಆಗುತ್ತೆ. ಇದು ನಿಮಗೆ 2008 ಆಯಿತು. ಸೊ 2008. ಅದೇ ರೀತಿ ನೆಕ್ಸ್ಟು 2009ಗೆ ಬನ್ನಿ. 2009 ಬಂದರೆ 15 ಇದೆ, ಇಲ್ಲಿ 165 ಇದೆ. ಹಾಗಾದರೆ ವ್ಯಾಲ್ಯೂ 165 ಇದೆ, ಟನ್ 15 ಇದೆ ಅಂದರೆ ಡಿವೈಡ್ ಮಾಡಿದರೆ 15 1s 1 ಉಳಿತು, 15 1s 11 ಬಂತು. ನೆಕ್ಸ್ಟು 2000. ಅದೇ ರೀತಿ ನೆಕ್ಸ್ಟ್ ಇಯರಿಗೆ ಬನ್ನಿ. 2010 ನಿಮಗೆ 130 ಇದೆ. 130 ಇದ್ದರೆ ಇಲ್ಲಿ ನಿಮಗೆ 130 ಇದ್ದರೆ 10 ಇದೆ. ಸೊ 10ಇಂದ ಡಿವೈಡ್ ಮಾಡಿ. ಸೊ 10ಇಂದ ಡಿವೈಡ್ ಮಾಡಿ ಅಂದರೆ 0 0 ಕ್ಯಾನ್ಸಲ್ ಆಗುತ್ತೆ, 13 ಆಗುತ್ತೆ. ಸೊ ಅಲ್ಲಿಗೆ 2008 12, 2009 11, 2010 13. ನೆಕ್ಸ್ಟ್ ನೀವು ಇದೇ ರೀತಿ 2011 ನೋಡೋದಾದರೆ ನಿಮಗೆ 156 ಇದೆ. ಸೊ ಆ 156ನ ನೀವು ಡಿವೈಡ್ ಮಾಡಬೇಕಾಗಿರೋದು ಇಲ್ಲಿ 13ಇಂದ. ಸೊ ಈ 13ಇಂದ ನೀವು ಡಿವೈಡ್ ಮಾಡಿ. ಸೊ 13ಇಂದ ಡಿವೈಡ್ ಮಾಡಿದ್ರೆ ನಿಮಗೆ 13 1s 13, 2 ಉಳಿತು 26, 13 2s 26. ಇದು ಕೂಡ 12 ಬರುತ್ತೆ. ಹಾಗಾದರೆ ನಿಮಗೆ ಇಲ್ಲಿ ಇಷ್ಟರಲ್ಲಿ ಹೈಯೆಸ್ಟ್ ಯಾವ್ದು ಬಂತು ಅಂದರೆ 13. ಅಂದರೆ ಸೊ 13 ಯಾವಾಗಿದೆ ನಿಮಗೆ 130 ಅಂದರೆ 2010 ಡಿವೈಡೆಡ್ ಬೈ 10 ಮಾಡಿದರೆ ನಿಮಗೆ. ಸೊ ಇಲ್ಲಿ 130 ಡಿವೈಡೆಡ್ ಬೈ 10 ಮಾಡಿದರೆ ಆವ್ರೇಜ್ ನಿಮಗೆ ಪರ್ ಟನ್ನು 13 ಬಂತು. ಎಕ್ಸ್ಪೋರ್ಟೆಡ್ ಪರ್ ಟನ್ ಹೈಯೆಸ್ಟ್ ಇದೆ. ಸೊ ಎಲ್ಲಿ ತನಕ ನೀವು ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಅಂದರೆ 156. ಸೊ ರಿಮೈನಿಂಗ್ 230 ಅದೇ ರೀತಿ 275 ಇದೆ. ಇದೆರಡು ಬೇಕಾದರೂ ನೀವು ಕ್ಲಬ್ ಕನ್ಸಿಡರ್ ಮಾಡ್ಬೋದು. ಸೊ ಅಲ್ಲೂ ಕೂಡ ನಿಮಗೆ ಆನ್ಸರ್ ಗೊತ್ತಾಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ವ್ಯಾಲ್ಯೂ ಇರೋದು ನಿಮಗೆ 230 ಡಿವೈಡೆಡ್ ಬೈ 20. ಸೊ ಇಲ್ಲಿ 21s, ನೆಕ್ಸ್ಟ್ 21s ಅಂದರೆ ನಿಮಗೆ ಇಲ್ಲಿ 2 ಉಳಿತು, ಸಾರಿ 3 ಉಳಿತು, 30 ಆಗುತ್ತೆ. ಮತ್ತೆ 21s 1 ಉಳಿತು, 10 ಅಂದರೆ ನಿಮಗೆ 100 ಆಗುತ್ತೆ. ಅಂದರೆ 0 ಪಾಯಿಂಟ್ ಇಡಬೇಕು, ಅಲ್ಲಿಗೆ 11.5 ಬರುತ್ತೆ ಇದು ಆನ್ಸರ್ ನಿಮಗೆ ಅಪ್ರಾಕ್ಸಿಮೇಟ್ಲಿ. ನೆಕ್ಸ್ಟು ಇನ್ನೊಂದು 275 ಇದೆ. ಸೊ ಆ 275ನ ನೀವು ಡಿವೈಡ್ ಮಾಡಬೇಕಾಗಿರೋದು 22ಇಂದ. ಸೊ 22 1s 22. ನೆಕ್ಸ್ಟ್ ನಿಮಗೆ 5 ಉಳಿತು, 55 ಅಂದರೆ ಸೊ 55 ಅಂದರೆ ನಿಮಗೆ 22 2s ಆಗುತ್ತೆ. ಸೊ 12 ಪಾಯಿಂಟ್ ಸಮಥಿಂಗ್ ಬರುತ್ತೆ ನಿಮಗಿದು. ಹಾಗಾದರೆ ಯಾವಾಗ ಎಕ್ಸ್ಪೋರ್ಟೆಡ್ ವ್ಯಾಲ್ಯೂ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಪರ್ ಟನ್ ಹೈಯೆಸ್ಟ್ ಇತ್ತು ಅಂದರೆ ನಿಮಗೆ ಒಂದರಲ್ಲಿ 13 ಬಂದಿತ್ತು. ಅದು ಯಾವಾಗ 13 ಬಂದಿತ್ತು ಅಂದರೆ 2010. ಸೊ 2010 130 ಇದೆ ಡಿವೈಡೆಡ್ ಬೈ ಪರ್ ಟನ್ ನಿಮಗೆ, ಅಥವಾ ಟನ್ 10 ಇದೆ ಅಂದರೆ ಡಿವೈಡೆಡ್ ಬೈ 10 ಅಂದರೆ 0 0 ರೌಂಡ್ ಫಿಗರ್ 13 ಆನ್ಸರ್ ಬಂದಿದೆ. ಸೊ ಇದು ಹೈಯೆಸ್ಟ್ ಆಗಿರುತ್ತೆ. ಹಾಗಾದರೆ ಆಪ್ಷನ್ ಸಿ ಆನ್ಸರ್ 2010. ಯಾವ ಇಯರಲ್ಲಿ ವ್ಯಾಲ್ಯೂ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಪರ್ ಟನ್ ಹೈಯೆಸ್ಟ್ ಇತ್ತು ಅಂದರೆ 2010 ಹೈಯೆಸ್ಟ್ ಇತ್ತು. ನೀವು ಎಕ್ಸಾಮಲ್ಲಿ ಹಾಗಾದರೆ ಇದು ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾ? ಇಲ್ಲ, ಅವಶ್ಯಕತೆ ಇಲ್ಲ. ಇಲ್ಲೇ ನೋಡ್ಬೋದು 12 12s 144 ಬರಲ್ಲ. ನೆಕ್ಸ್ಟ್ 15 165, 11 ಬರುತ್ತೆ, 10 130. ಸೊ 13 ಬಂತು. ಸೊ 13ಗಿಂತ ಜಾಸ್ತಿ ಯಾವುದ್ರಲ್ಲಾರು ಬರುತ್ತಾ ಚೆಕ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಈ ಕ್ವಶನ್ ಸಾಲ್ವ್ ಮಾಡ್ಬೋದು. ಬಟ್ ಅಷ್ಟೇ ನೀವು ಪ್ರಾಕ್ಟೀಸ್ ಮಾಡಿರಬೇಕಾಗತ್ತೆ. ಸೊ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಮಾಡಲಿಕ್ಕೆ ಸಾಧ್ಯ. ಹಾಗಾದರೆ ಈ ಗ್ರಾಫ್ ಬೇಸ್ ಮೇಲೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಸ್ ಯಾವ ರೀತಿ ಇದೆ ನೋಡ್ತಾ ಹೋಗೋಣ. ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಇಯರ್
ಈಸ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಓವರ್ ದಿ ಪ್ರೀವಿಯಸ್ ಇಯರ್ ಈಸ್ ಮಿನಿಮಮ್ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಬಗ್ಗೆ ಕ್ವಶನ್ ಕೇಳ್ತಾ ಇಲ್ಲ. ಸೊ ಫಾಲೋವಿಂಗ್ ಇಯರ್ ಇಸ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಪರ್ಸೆಂಟೇಜ್ ಇನ್ಕ್ರೀಸ್ ಅಂದರೆ ಆ ಪರ್ಸೆಂಟೇಜ್ ಇನ್ಕ್ರೀಸಿಂಗ್ನ ನೀವು ಕನ್ಸಿಡರ್ ಮಾಡ್ತಾ ಹೋಗಿ. ಸೊ ಪರ್ಸೆಂಟೇಜ್ ಇನ್ಕ್ರೀಸ್, ಸೊ ಪರ್ಸೆಂಟೇಜ್ ಇನ್ಕ್ರೀಸ್ ಯಾವಾಗ ಮಿನಿಮಮ್ ಇದೆ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದರೆ. ಸೊ ಹಾಗಾದರೆ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ವ್ಯಾಲ್ಯೂ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಓವರ್ ದಿ ಪ್ರೀವಿಯಸ್ ಇಯರ್ ಮಿನಿಮಮ್ ಅಂತ ಕೇಳಿರೋದು. ಸೊ ಇಲ್ಲಿ ನಿಮಗೆ ಪೈ ಚಾರ್ಟ್ ಮಾತ್ರ, ಬಾರ್ ಗ್ರಾಫ್ ಮಾತ್ರ ಕನ್ಸಿಡರ್ ಮಾಡಿ, ಯಾವುದೇ ಕಾರಣಕ್ಕೂ ಲೈನ್ ಚಾರ್ಟಿನ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲಿ ಪರ್ ಟನ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ನಿಮಗೆ ಏನು ಕೇಳಿದ್ದಾರೆ ಅಂದರೆ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಶುಗರ್ ಎಕ್ಸ್ಪೋರ್ಟೆಡ್. ಹಾಗಾದರೆ ವ್ಯಾಲ್ಯೂ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಯಾವುದು ನಿಮಗೆ ಬಾರ್ ಗ್ರಾಫಲ್ಲಿ ವ್ಯಾಲ್ಯೂ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಇರೋದು. ಇದರಲ್ಲಿ ಪರ್ಸೆಂಟೇಜ್ ಯಾವಾಗ ಮಿನಿಮಮ್ ಬರುತ್ತೆ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದರೆ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ 144 ಮತ್ತು ನಿಮಗೆ 165 ಏನಿದೆ ಇದೆರಡನ್ನ ಫಸ್ಟ್ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. 144 165. ಸೊ ಅಲ್ಲಿಗೆ 144 ಇಂದ 165 ಅಂದರೆ ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ನಿಮಗೆ 21. 44 ಇಂದ 54 64 20 21. ಸೊ ಪ್ರೀವಿಯಸ್ ಇಯರ್ ಅಂದರೆ ಇದೇ ಕಂಪ್ಯಾರಿಸನ್ ಮಾಡಬೇಕು. 21/144 ಒಂದಾಯಿತು. ನೆಕ್ಸ್ಟು ಅವ್ರು ಹೇಳಿದ್ದಾರೆ ಇಲ್ಲಿ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿರಬೇಕು. ಹಾಗಾದರೆ ಡಿಕ್ರೀಸ್ ಆಗಿರೋ ವ್ಯಾಲ್ಯೂ ತಗೊಳ್ಳುವಂಥ ಅವಶ್ಯಕತೆನೇ ಇಲ್ಲ ನಿಮಗೆ. 165 ಇರೋದು 130 ಆಗಿದೆ ಅಂದ್ರೆ ಏನು ಡಿಕ್ರೀಸ್ ಆಗಿದೆ. ಇಲ್ಲಿ ಹೇಳಿರೋದೇನು ಪರ್ಸೆಂಟೇಜ್ ಇನ್ಕ್ರೀಸ್. ಹಾಗಾಗಿ ಇದು ಕಂಪ್ಯಾರಿಸನ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು 10 ಮತ್ತು 11 ಕಂಪ್ಯಾರಿಸನ್ ಮಾಡಿ. 30 ಇದೆ 56 ಇದೆ. ಹಾಗಾದರೆ ಎಷ್ಟು ರೈಸ್ ಆಗಿದೆ 26. 30 + 10 40 40 + 10 50. ಅಲ್ಲಿಗೆ 20 + 6 26. ಹಾಗಾದರೆ ಬೇಸ್ ಯಾವುದು ಇದಕ್ಕೆ 26 ಡಿವೈಡೆಡ್ ಬೈ 130. ನೆಕ್ಸ್ಟು 56 ಇರೋದು 230. ಹಾಗಾದರೆ ಆ ಕಡೆ 30 ಈ ಕಡೆ 44. ಸೊ 40 + 30 70 74. ಬೇಸ್ ಯಾವುದು ಇದಕ್ಕೆ 156. ನೆಕ್ಸ್ಟ್ 230 ಇರೋ 275 ಅಂದ್ರೇನು 30ಗೆ 45 ಆ್ಯಡ್ ಮಾಡಿದ್ರೆ 75 ಡಿವೈಡೆಡ್ ಬೈ ಬೇಸ್ ಯಾವುದು 230. ಸೊ ಇಲ್ಲಿ ಕೇಳಿರುವಂಥದ್ದು ನಿಮಗೆ ಇದಿಷ್ಟರಲ್ಲೇ ಬರುತ್ತೆ, ಯಾವುದೋ ಒಂದು ಮಿನಿಮಮ್ ಬರುತ್ತೆ. ಆ ಮಿನಿಮಮ್ ಯಾವ ಇಯರು ಅಂತ ಕೇಳಿದ್ದಾರೆ. ಸೊ ಹಾಗಾದರೆ 21 ಎಷ್ಟು ಟೈಮ್ಸ್ ಮಾಡಿದ್ರೆ 144 ಬರುತ್ತೆ. ಸೊ ನಿಮಗೆ 2 7s 14 ಅನ್ನೋದು ಗೊತ್ತಿದೆ. ಹಾಗಾಗಿ ಏನಿಲ್ಲ ಅಂದರೂ ನೀವು 27 1s 27 7s ಮಾಡಿದರೆ ನಿಯರೆಸ್ಟ್ ಆನ್ಸರ್ ಬರುತ್ತೆ ನಿಮಗೆ. ಸೊ ಹಾಗಾಗಿ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ನಿಯರೆಸ್ಟ್ ಆನ್ಸರ್ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾದರೆ 1/7 ಅಂದರೆ ಆನ್ಸರ್ ಎಷ್ಟು? ಸೊ 14.28 ಅನ್ನೋದು 1/7 ಆಗಿರುತ್ತೆ. ನೆಕ್ಸ್ಟ್ 26 ಅಲ್ಲಿಗೆ 13 1s 13 2s 26 ಆಯಿತು. ಸೊ ಇಂಟು 100 ಮಾಡಿದರೆ ನಿಮಗೆ ಇದು ಜಾಸ್ತಿ ಆಗುತ್ತೆ. ಯಾಕಂದರೆ ಇಲ್ಲಿ ಮಿನಿಮಮ್ ಕೇಳಿರೋದು ಅವರು. ಸೊ 14.28 ಅಲ್ಲಿಗೆ ಇಲ್ಲಿ 0 ಇದೆ ಅಂದರೆ 13. ಸೊ ನೆಕ್ಸ್ಟ್ 0 ಇದೆ ಅಂದರೆ ಇಂಟು 100 ಮಾಡ್ಕೊಳ್ತೀರಾ, 0 ಕ್ಯಾನ್ಸಲ್ ಆಗುತ್ತೆ. 26 × 10 ನಿಮಗೆ 260 ಆಗುತ್ತೆ. ಹಾಗಾದರೆ 13 2s 26 ಅಂದರೆ ಇಲ್ಲಿ ಇನ್ನೊಂದು ಏನು ಬರುತ್ತೆ 0 20 ಬರುತ್ತೆ. ಇದು ಯಾಕಂದರೆ ಪರ್ಸೆಂಟೇಜ್ ಮಾಡಬೇಕು. ಸೊ ಹಾಗಾಗಿ ಪರ್ಸೆಂಟೇಜ್ ಮಾಡಬೇಕಾಗಿರೋದ್ರಿಂದ ನೀವೇನು ಮಾಡ್ತೀರಾ ಇದಕ್ಕೆಲ್ಲ ಇಂಟು 100 ಮಾಡ್ತಾ ಹೋಗ್ತೀರಾ. ಸೊ ಹಾಗಾದರೆ ಇಲ್ಲಿ ಇಂಟು 100 ಮಾಡಿದರೆ ಏನಾಗುತ್ತೆ? ಸೊ ಇಂಟು 100 ಮಾಡಿದ್ರು ಅದೇ ಆನ್ಸರು. ಸೊ 14.28 ಆಗಿರುತ್ತೆ 1/7 ಅಂದರೆ. ಸೊ ಇಲ್ಲಿ 20 ಆಗುತ್ತೆ ನಿಮಗೆ ಇಂಟು 100 ಇಂದ. ಸೊ ಇಲ್ಲೂ ಅಷ್ಟೇ ಇಂಟು 100 ಬರ್ತಾ ಹೋಗುತ್ತೆ. ಸೊ ನಾನು ಇಂಟು 100 ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟು 74 ಮತ್ತು 156. ಹಾಗಾದ್ರೆ 74ನ ಎಷ್ಟು ಸಲ ಮಾಡಬೇಕು 1/2. ಅಲ್ಲಿಗೆ 74 1s 74 2s. ಯಾಕಂದರೆ 72s ನಿಮಗೆ 140 4 2s ಆಯಿತು 148. ನಿಯರೆಸ್ಟ್ 156 ಆಗುತ್ತೆ. ಅಲ್ಲಿಗೆ 1/2 ಅಂದರೆ ಎಷ್ಟು 50% ಬರುತ್ತೆ ಇದು ಆನ್ಸರು. ಅದೇ ರೀತಿ 45 ಮತ್ತು 230. ಸೊ ಅಲ್ಲಿಗೆ 45ನ ಎಷ್ಟು ಟೈಮ್ಸ್ ಮಾಡಿದ್ರೆ 230 ಬರುತ್ತೆ ನಿಮಗೆ. ಸೊ 45 2s 90. ಅಲ್ಲಿಗೆ 90 90 180. ಮೋರ್ ದ್ಯಾನ್ 2 ಟೈಮ್ಸ್ ಮಾಡಬೇಕಂದ್ರೆ 2.5. ಸೊ ಇಲ್ಲಿ ನಿಮಗೆ ಅಲ್ಲಿ 1/2ಗಿಂತನೂ ಜಾಸ್ತಿ ಬರುತ್ತೆ ಅಂದರೆ 50%ಗಿಂತನೂ ಜಾಸ್ತಿ ಬರುತ್ತೆ. ಅಥವಾ 1/3 ಬಂದರೂ 33.33 ಬರ್ಬೋದು ನಿಮಗೆ. ಹಾಗಾದರೆ ಅವ್ರು ಕೇಳಿರುವಂಥದ್ದು ಮಿನಿಮಮ್ ಯಾವುದರಲ್ಲಿ? ಸೊ ಮಿನಿಮಮ್ ಯಾವುದು ಅಂದರೆ 14.28. ಸೊ ಈ 21 ಅನ್ನೋದು ಯಾವಾಗಾಗಿತ್ತು? ಸೊ 21 ರೈಸ್ ಆಗಿರಬೇಕು. ಸೊ 21 ರೈಸ್ ಆಗಿರೋದು ನಿಮಗೆ 2008 ಇಂದ 2009ಗೆ. ಹಾಗಾದರೆ ಯಾವ ಇಯರಲ್ಲಿ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದಾಗ ಯಾವ ಇಯರಲ್ಲಿ ವ್ಯಾಲ್ಯೂ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಪರ್ಸೆಂಟೇಜು ಇನ್ಕ್ರೀಸ್ ಆಗಿರುವಂಥದ್ದು ಮಿನಿಮಮ್ ಇನ್ಕ್ರೀಸ್ ಆಗಿದೆ ಅಂದರೆ ಅದು 2009 ಆಪ್ಷನ್ ಎ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ 2009.
ಸೊ ಈ ರೀತಿ ಕಂಪ್ಯಾರಿಸನ್ ಮಾಡ್ತಾ ಹೋಗಿ ಎಕ್ಸಾಕ್ಟ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. 1/7 ಬಂತು, ಅಪ್ರಾಕ್ಸಿಮೇಟ್ ಮಾಡಿ 1/7 14.28. ಇಲ್ಲಿ ನಿಮಗೆ 20%, ಯಾಕಂದರೆ 26 1s 26 2s 13, ಅಲ್ಲಿಗೆ ನಿಮಗೆ 2/1 ಅಂದರೆ 2 × 100 ನೆಕ್ಸ್ಟ್ 20ಗಿಂತ ಜಾಸ್ತಿನೇ ಆಗುತ್ತದು. ಇಲ್ಲಿ 1/2 ಅಂದರೆ 50%, ಇದು 1/3 ಬರ್ಬೋದು, 3 ಬಂದರೂ 33.33 ಆಗುತ್ತೆ. ಹಾಗಾಗಿ 14.28 ಅನ್ನೋದು ಮಿನಿಮಮ್ ಇನ್ಕ್ರೀಸ್ ಆಗಿರುತ್ತೆ. ಸೊ ಈ ರೀತಿ ಅನಾಲಿಸಿಸ್ ಮಾಡ್ತಾ ಹೋಗಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಹಾಗಾದರೆ ಬೇಸ್ಡ್ ಆನ್ ದಿಸ್ ಗ್ರಾಫ್ ಮೇಲೆ ನೆಕ್ಸ್ಟ್ ಥರ್ಡ್ ಕ್ವಶನ್ಸ್ ಯಾವ ರೀತಿ ಕೇಳಿದ್ದಾರೆ ಅನ್ನೋದು ನೋಡ್ತಾ ಹೋಗೋಣ. ಇನ್ ಹೌ ಮೆನಿ ಇಯರ್ಸ್ ದಿ ಕ್ವಾಂಟಿಟಿ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಈಸ್ ಮೋರ್ ದ್ಯಾನ್ ದಿ ಆವರೇಜ್ ಕ್ವಾಂಟಿಟಿ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಫಾರ್ ದಿ ಗಿವನ್ ಪೀರಿಯಡ್. ಅಂದರೆ ಏನು ಮಾಡ್ಬೇಕು ಇದನ್ನು, ಹೌ ಮೆನಿ ಇಯರ್ಸ್ ಕ್ವಾಂಟಿಟಿ ಆಫ್ ಶುಗರ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಕ್ವಾಂಟಿಟಿ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಅಂದರೆ ನೀವು ಲೈನ್ ಚಾರ್ಟಲ್ಲಿ ಬರಬೇಕಾಗತ್ತೆ. ಬಾರ್ ಗ್ರಾಫಲ್ಲಿ ವ್ಯಾಲ್ಯೂಸ್ ಇರೋದು, ಇಲ್ಲಿ ಹೇಳ್ತಾ ಇರೋದು ಕ್ವಾಂಟಿಟಿ ಯಾವುದ್ರಲ್ಲಿದೆ ಅಂದರೆ ಟನ್ ಅಂತ ಹೇಳಿದ್ದಾರೆ. ಸೊ ಇದು ಕ್ವಾಂಟಿಟಿ. ಹಾಗಾದರೆ ನೀವು ಲೈನ್ ಚಾರ್ಟನ್ನು ಕನ್ಸಿಡರ್ ಮಾಡಿ. ಸೊ ಬಾರ್ ಗ್ರಾಫನ್ನು ಕನ್ಸಿಡರ್ ಮಾಡಿಬಿಟ್ಟು ಇಲ್ಲಿ ಫಸ್ಟ್ ಲೈನ್ ಚಾರ್ಟ್ ನೋಡಿ. ಕ್ವಾಂಟಿಟಿ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಈಸ್ ಮೋರ್ ದ್ಯಾನ್ ದಿ ಆವ್ರೇಜ್ ಕ್ವಾಂಟಿಟಿ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಫಾರ್ ದಿ ಗಿವನ್ ಪೀರಿಯಡ್. ಸೊ ಟೋಟಲ್ ಏನು ನಿಮಗೆ ಇಯರ್ಸ್ ಇದೆ, ಇಲ್ಲಿ ಆವ್ರೇಜ್ ಕ್ವಾಂಟಿಟಿ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಎಷ್ಟೋ ಬರುತ್ತೆ. ಆ ಆವ್ರೇಜ್ ಕ್ವಾಂಟಿಟಿಗೆ ಕಂಪೇರ್ ಮಾಡಿದರೆ ಎಷ್ಟು ಇಯರಲ್ಲಿ ಆವ್ರೇಜ್ ಕ್ವಾಂಟಿಟಿಗಿಂತ ಜಾಸ್ತಿ ಶುಗರ್ ಕ್ವಾಂಟಿಟಿನ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಹಾಗಾದ್ರೆ ಏನು ಮಾಡಬೇಕು, ನಿಮಗೆ ಕ್ವಶನ್ ಓದಿದ ಕೂಡಲೇ ಕನ್ಫ್ಯೂಷನ್ನು. ಬಾರ್ ಗ್ರಾಫಲ್ಲಿ ಸಾಲ್ವ್ ಮಾಡಬೇಕಾ, ಲೈನ್ ಚಾರ್ಟಲ್ಲಿ ಮಾಡಬೇಕಾ? ಬಾರ್ ಗ್ರಾಫಿನ ಅವಶ್ಯಕತೆ ಇಲ್ಲ ಇಲ್ಲಿ. ಯಾಕೆ ಅಂದರೆ ವ್ಯಾಲ್ಯೂ ಆಫ್ ಶುಗರ್ ಬಗ್ಗೆ ಹೇಳಿದರೆ ಬಾರ್ ಗ್ರಾಫ್ ತಗೊಳ್ಳಿ, ಕ್ವಾಂಟಿಟಿ ಆಫ್ ಶುಗರ್ ಬಗ್ಗೆ ಮಾತ್ರ ಹೇಳಿದ್ದಾರೆ ಅಂದರೆ ಅದು ಲೈನ್ ಚಾರ್ಟ್ ತಗೊಳ್ಳಿ. ಕ್ವಾಂಟಿಟಿ ಆಫ್ ಶುಗರ್ ಮತ್ತು ವ್ಯಾಲ್ಯೂ ಆಫ್ ಶುಗರ್ ಎರಡೂ ಹೇಳಿದ್ದಾರೆ ಅಂದರೆ ಎರಡು ಗ್ರಾಫನ್ನು ಕನ್ಸಿಡರ್ ಮಾಡಿ. ಇದು ನಿಮಗೆ ಮೇಜರ್ ಆಗಿ ಗೊತ್ತಿರಬೇಕಾಗತ್ತೆ. ಸೊ ಇಲ್ಲಿ ಹೇಳ್ತಾ ಇರೋದು ಕ್ವಾಂಟಿಟಿ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಈಸ್ ಮೋರ್ ದ್ಯಾನ್ ದಿ ಆವ್ರೇಜ್ ಕ್ವಾಂಟಿಟಿ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಫಾರ್ ದಿ ಗಿವನ್ ಪೀರಿಯಡ್. ಹಾಗಾದರೆ ನೀವು ಜಸ್ಟ್ ಲೈನ್ ಚಾರ್ಟ್ ಮಾಡಬೇಕಾಗತ್ತೆ. ಲೈನ್ ಚಾರ್ಟಲ್ಲಿ ಇದಿಷ್ಟು ಏನು ಕ್ವಾಂಟಿಟಿ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಇದೆ ಇದರ ಆವ್ರೇಜ್ ಮಾಡ್ಕೊಳ್ಳಿ. ಆವ್ರೇಜ್ ಬಂದಿರುವಂತಹ ಆನ್ಸರ್ ಏನಿದೆ ಅದಕ್ಕಿಂತ ಜಾಸ್ತಿ ಎಷ್ಟು ಇಯರ್ಲಿ ಎಕ್ಸ್ಪೋರ್ಟ್ ಮಾಡಿದ್ದಾರೆ, ಹೌ ಮೆನಿ ಇಯರ್ಸ್ ಅಂದರೆ ಎಷ್ಟು ಇಯರಲ್ಲಿ ಆವ್ರೇಜ್ ಕ್ವಾಂಟಿಟಿಗಿಂತ ಜಾಸ್ತಿ ಎಕ್ಸ್ಪೋರ್ಟ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ನೀವು ಇದನ್ನು ಸಾಲ್ವ್ ಮಾಡೋದಾದರೆ ಸೊ ನಿಮಗೆ ಫಸ್ಟು 12 ಇದೆ. ಸೊ 12 ಆಯಿತು, ನೆಕ್ಸ್ಟ್ 15 ಇದೆ, ನೆಕ್ಸ್ಟು 10 ಇದೆ, ನೆಕ್ಸ್ಟು 13 ಇದೆ, ನೆಕ್ಸ್ಟ್ 20 ಇದೆ, ನೆಕ್ಸ್ಟ್ 22 ಇದೆ. ಇದಿಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ 15 + 10 ಅಲ್ಲಿಗೆ 25 + 10 ಅಂದರೆ 35 + 10 ಅಂದರೆ 45 45 + 20 ಅಂದರೆ 65 65 ನೆಕ್ಸ್ಟ್ 75 85 ಆಯಿತು ಟೋಟಲ್. ಸೊ 85 ನೆಕ್ಸ್ಟ್ ಇಲ್ಲಿ ನಿಮಗೆ 15 ಕನ್ಸಿಡರ್ ಮಾಡಿದ್ದೀರಾ ಅಂದರೆ ಸೊ ಇಲ್ಲಿ ಡೈರೆಕ್ಟಾಗಿ 15 ಕನ್ಸಿಡರ್ ಮಾಡಿರಿ, ಇಲ್ಲಾಂದರೆ 10 ಬೇಸ್ ಮೇಲಾದರೂ ಮಾಡಿರಿ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಆಮೇಲೆ ನೀವು 10 ಬೇಸ್ ಮೇಲಾದ್ರೂ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ತೀರಾ ಅಂದರೆ ಭಾಳ ಒಳ್ಳೆಯದು. ಸೊ 15 + 10 ನಿಮಗೆ 25 ಆಯಿತು, +2 27, 10 ಅಂದರೆ 37, 37 + 10 ಅಂದರೆ 47, +3 ಅಂದರೆ 50, 50 + 20 ಅಂದರೆ 70, 70 + 20 ಅಂದರೆ 90, ಅಲ್ಲಿಗೆ ಟೋಟಲು 92 ಆಗುತ್ತೆ ನಿಮಗೆ. ಸೊ ಆ 92ನ ನೀವು ಯಾವುದ್ರಲ್ಲಿ ಡಿವೈಡ್ ಮಾಡಬೇಕು ಅಂದರೆ ನಂಬರ್ ಆಫ್ ಇಯರ್ಸನ್ನು ಕನ್ಸಿಡರ್ ಮಾಡ್ತಾ ಹೋಗಬೇಕು. ಯಾಕಂದರೆ ಆವ್ರೇಜ್ ಕ್ವಾಂಟಿಟಿ ಕೇಳಿರೋದು. ಹಾಗಾಗಿ 1 2 3 4 5 6 ಇದನ್ನು 6ಇಂದ ಡಿವೈಡ್ ಮಾಡಿ. ಯಾಕಂದರೆ ಇಯರ್ಸ್ ಅಷ್ಟೇ ಇರೋದು ನಿಮಗೆ. ಇದೊಂದು 2 3 4 5 6. ಹಾಗಾದರೆ 6ಇಂದ ಡಿವೈಡ್ ಮಾಡಿದರೆ ಸೊ 6 1s 6 ನಿಮಗೆ 3 ಉಳಿತು 32, 6 5s 30 ನಿಮಗೆ 2 ಉಳಿತು 20, ಅಲ್ಲಿಗೆ 6 2s 6 3s 18, 15.3 2 ಉಳಿತು 20, 6 3s 18. ಸೊ 15.33ಗಿಂತ ಜಾಸ್ತಿ ಕ್ವಾಂಟಿಟೀಸ್ನ ಎಕ್ಸ್ಪೋರ್ಟ್ ಯಾವ ಇಯರಲ್ಲಿ ಮಾಡಿದ್ದಾರೆ? ಹಾಗಾದರೆ ಕೇಳಿರೋದು ಅದನ್ನೇ. ಶುಗರ್ ಕ್ವಾಂಟಿಟಿ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಇಸ್ ಮೋರ್ ದ್ಯಾನ್ ದಿ ಆವ್ರೇಜ್ ಕ್ವಾಂಟಿಟಿ. ಆವ್ರೇಜ್ ಕ್ವಾಂಟಿಟಿ ಎಷ್ಟು ಬಂತು ನಿಮಗೆ? 15.3 ಬಂತು. ಇದಕ್ಕಿಂತ ಮೋರ್ ದ್ಯಾನ್ ಅಂದ್ರೇನು? ಜಾಸ್ತಿ ಅಥವಾ ಇನ್ಕ್ರೀಸ್. ಇದಕ್ಕಿಂತ ಜಾಸ್ತಿ ಎಷ್ಟು ಇಯರಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ದಾರೆ ಕ್ವಾಂಟಿಟಿ ಆಫ್ ಶುಗರನ್ನು? ಹಾಗಾದರೆ ಯಾವ್ಯಾವ ಇಯರ್ ಅನ್ನೋದನ್ನು ಚೆಕ್ ಮಾಡಿ. 15ಗಿಂತ ಜಾಸ್ತಿ ಇರಬೇಕು. 12 ಇದೆ, ಇದು ಬರಲ್ಲ. 15 ಇದೆ, ಬರಲ್ಲ. ಮತ್ತು 15 ತಗೊಳ್ಬೇಡಿ. 15ಗಿಂತ ಜಾಸ್ತಿ ಅಂದರೆ ಇಲ್ಲಿ ಆವ್ರೇಜ್ ನಿಮಗೆ 15.33 ಬಂದಿದೆ ಅಂದರೆ ಇದಕ್ಕಿಂತ ಜಾಸ್ತಿನೇ ಇರಬೇಕು. 15 ಇಲ್ಲ, ನೆಕ್ಸ್ಟ್ ಇದು 10 ಬರಲ್ಲ, 13 ಬರಲ್ಲ, ನೆಕ್ಸ್ಟ್ 20. ಇದು ಒಂದು ಆನ್ಸರ್ ಸಿಕ್ತು. 15.33ಗಿಂತ ಮೋರ್ ದ್ಯಾನ್ ಇದೆ 22, 15.33ಗಿಂತ ಮೋರ್ ದ್ಯಾನ್ ಇದೆ. ಹಾಗಾದರೆ ಹೌ ಮೆನಿ ಇಯರ್ಸ್ ಅಂದರೆ ಯಾವುದಾದ್ರು 2012 ಮತ್ತು 2013. ಆಪ್ಷನ್ ಬಿ ಆನ್ಸರ್ 2. ಹೌ ಮೆನಿ ಇಯರ್ಸ್ ಅಂದರೆ 2 ಇಯರ್ಸಲ್ಲಿ ಅದಕ್ಕಿಂತ ಜಾಸ್ತಿ ಇದೆ ಆವ್ರೇಜಿಗಿಂತ.
ಹಾಗಾದರೆ ಆ ಇಯರ್ ಯಾವುದು ಅಂತ ಕೇಳಿದರೆ ನಿಮಗೆ ಕ್ವಶನ್ನು 12 ಮತ್ತು 13. ಸೊ ಈ ಕ್ವಶನ್ ಯಾವ ರೀತಿ ಬೇಕಾದ್ರೂ ಕೇಳ್ಬೋದು, 12 and 13 ಅಂತ ನಾವು ಕೊಡ್ಬೋದು. ಇಲ್ಲಾಂದರೆ ಹೌ ಮೆನಿ ಇಯರ್ಸ್, ಎಷ್ಟು ಇಯರ್ಸಲ್ಲಿ, 2 ಇಯರ್ಸಲ್ಲಿ ಆವ್ರೇಜ್ಗಿಂತ ಜಾಸ್ತಿ ಇದೆ. ಸೊ ಈ ರೀತಿ ನೀವು ಸ್ಪೀಡಾಗಿ ಅನಾಲಿಸಿಸ್ ಮಾಡ್ತಾ ಸಾಲ್ವ್ ಮಾಡಿದರೆ 100% ನೀವು ಕೂಡ DIನ ಸ್ಪೀಡಾಗಿ ಮಾಡ್ತೀರಾ. ಸೊ ಈ ಕ್ವಶನ್ ಅಥವಾ ಗ್ರಾಫ್ ಬೇಸ್ ಮೇಲೆ ನೆಕ್ಸ್ಟ್ 4th ಕ್ವಶನ್ಸನ್ನು ನಾವು ನೋಡ್ತಾ ಹೋಗೋದಾದರೆ, ವಾಟ್ ಈಸ್ ದ ಡಿಫ್ರೆನ್ಸ್ ಇನ್ ದಿ ವ್ಯಾಲ್ಯೂ ಆಫ್ ಶುಗರ್ per kg exported in 2009 that in 2012 ಅಂತ ಹೇಳಿದ್ದಾರೆ. ಸೊ ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟ್ ಬಗ್ಗೆ ಏನೋ ಒಂದು ಇನ್ಫಾರ್ಮೇಷನ್ ಹೇಳಿದ್ದಾರೆ ಇಲ್ಲಿ ನೋಡಿ. ವಾಟ್ ಈಸ್ ದ ಡಿಫ್ರೆನ್ಸ್ ಅಂದರೆ ಡಿಫ್ರೆನ್ಸ್ ಬಗ್ಗೆ ಕ್ವಶನ್ ಇದೆ. ಇನ್ ದಿ ವ್ಯಾಲ್ಯೂ ಆಫ್ ಶುಗರ್ ಪರ್ ಕೆ ಜಿ. ಹಾಗಾದರೆ ಏನು ಮಾಡಬೇಕು, ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟ್ ಏನಿದೆ ಅದನ್ನು ಕ್ವಾಂಟಿಟಿ ಆಫ್ ಎಕ್ಸ್ಪೋರ್ಟಲ್ಲಿ ಡಿವೈಡ್ ಮಾಡಬೇಕು. ಆವಾಗ ನಿಮಗೆ ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟ್ ಪರ್ ಕೆ ಜಿ ಸಿಗುತ್ತೆ. per kg exported in 2009 that in 2012. ಹಾಗಾದರೆ 2009 ಮತ್ತು 2012 ಅಲ್ಲಿ ವ್ಯಾಲ್ಯೂ ಆಫ್ ಶುಗರ್ ಪರ್ ಕೆ ಜಿ ಎಕ್ಸ್ಪೋರ್ಟೆಡ್ ಏನಿತ್ತು ಅದೆರಡರ ನಡುವಿನ ಡಿಫ್ರೆನ್ಸನ್ನು ಕೇಳಿದ್ದಾರೆ. ಹಾಗಾದರೆ ಯಾವ ರೀತಿ ಡಿಫ್ರೆನ್ಸ್ ಮಾಡ್ತೀರಾ ಅಂದರೆ, ವ್ಯಾಲ್ಯೂ ಆಫ್ ಶುಗರ್ ಅನ್ನೋದು ಬಾರ್ ಗ್ರಾಫಲ್ಲಿದೆ. ಈ ವ್ಯಾಲ್ಯೂ ಆಫ್ ಶುಗರನ್ನು ಕನ್ಸಿಡರ್ ಮಾಡಿ ಫಸ್ಟು, ಅದನ್ನು ಕ್ವಾಂಟಿಟಿ ಆಫ್ ಶುಗರಲ್ಲಿ ಡಿವೈಡ್ ಮಾಡಿ. ಸೊ ಡಿವೈಡ್ ಮಾಡಿದಾಗ ನಿಮಗೆ ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟೆಡ್ ಪರ್ ಕೆ ಜಿ ಸಿಗುತ್ತೆ. ಅದೆರಡನ್ನು ಕಂಪ್ಯಾರಿಸನ್ ಮಾಡಿ. ಹಾಗಾದರೆ ವ್ಯಾಲ್ಯೂ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಇನ್ 2009 ಹೇಳಿದ್ದಾರೆ. ಹಾಗಾದರೆ ನಾವು 2008 ಸ್ಟಾರ್ಟಿಂಗು 2009 ಅಂದರೆ ನಮಗೆ 165 ಇದೆ. ಸೊ 165 2009 ನಿಮಗೆ 165 ವ್ಯಾಲ್ಯೂ ಆಫ್ ಶುಗರ್ ಇದೆ. ಹಾಗಾದರೆ 2009 ಕ್ವಾಂಟಿಟಿ ಆಫ್ ಶುಗರ್ ಎಷ್ಟಿದೆ, 15 ಇದೆ. 15 1 1 ಉಳಿತು 1. ಹಾಗಾದರೆ 2009 ನಿಮಗೆ ಆನ್ಸರು 11 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ವ್ಯಾಲ್ಯೂ ಆಫ್ ಶುಗರ್ 2012 ಚೆಕ್ ಮಾಡ್ಕೊಳ್ಳಿ. ಸೊ 2012 ಇರುವಂಥದ್ದು ನಿಮಗೆ 230 ಇದೆ. 2012 230 ಇದೆ. ಸೊ ಇದನ್ನು ನೀವು ಯಾವುದರಿಂದ ಡಿವೈಡ್ ಮಾಡಬೇಕು, ಸೊ 20ಇಂದ ಡಿವೈಡ್ ಮಾಡಬೇಕು. ಅಲ್ಲಿಗೆ 20 1 20, 3 ಉಳಿತು. 30 ಅಂದರೆ 20 1 20, 1 ಉಳಿತು. ನೆಕ್ಸ್ಟು 10 ಇರುತ್ತೆ. 10 ನಂತರ 100 ಆಯಿತು. 100 ಆಗಬೇಕು ಅಂದರೆ ಒಂದು ಪಾಯಿಂಟ್ ಇಡಬೇಕು. ಸೊ 25 100, 25 100. 2009 11 ಇದೆ. 2012 11.5 ಇದೆ ಅಂದರೆ ಹಾಗಾದರೆ ಇದೆರಡರ ನಡುವಿನ ಡಿಫ್ರೆನ್ಸ್ ಎಷ್ಟು, 11 ಮತ್ತು 11.5 ನಡುವಿನ ಡಿಫ್ರೆನ್ಸ್ ಎಷ್ಟು, 0.5. ಹಾಗಾದರೆ ನಿಮ್ಮ ಆನ್ಸರ್ ಆಪ್ಷನ್ ಬಿ, ಆನ್ಸರ್ 0.5 ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿ ನೀವು ಸಾಲ್ವ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಕಂಪ್ಯಾರಿಸನ್ ನೋಡ್ಕೊಳ್ತಾ ಹೋಗಿ. ಎರಡೂ ಗ್ರಾಫ್ ಕೇಳಿದ್ದಾರೆ. ಸೊ ನಿಮಗೆ 5 ಕ್ವಶನ್ಸ್ ಕೊಟ್ಟರೆ 2 ಕ್ವಶನ್ಸನ್ನು ಒಂದನ್ನು ಲೈನ್ ಗ್ರಾಫ್ ಮೇಲೆ ಮಾತ್ರ ಕೇಳ್ತಾರೆ, ಇನ್ನೊಂದನ್ನು ಬಾರ್ ಗ್ರಾಫ್ ಮೇಲೆ ಮಾತ್ರ ಕೇಳ್ತಾರೆ, ಇನ್ನೊಂದನ್ನ ಎರಡರ ಮೇಲೂ ಕೇಳ್ಬೋದು. ಸೊ ಮಿಕ್ಸ್ ಮಾಡಿ ಕೇಳಿರ್ತಾರೆ. ಹಾಗಾಗಿ ಯಾವ ಕ್ವಶನ್ಸನ್ನ ಯಾವ ಗ್ರಾಫ್ ಮೇಲೆ ಕೇಳಿದ್ದಾರೆ ಅನ್ನೋದನ್ನ ಕರೆಕ್ಟಾಗಿ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಥ್ರೂ ದಟ್ ಏನು ಮಾಡ್ಬೋದು, ನೀವು ಸ್ಪೀಡಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಹಾಗಾದರೆ ಈ ಗ್ರಾಫ್ ಮೇಲೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಫ್ರಮ್ 2013 to 2014. 2013 ನಿಮಗೆ ಫೈನಲ್ ವ್ಯಾಲ್ಯೂ ಇರೋದು. ಆ 2013 ಬೇಸ್ ಆಗಿ ಇಟ್ಕೊಂಡು 2014 ಬಗ್ಗೆ ಹೇಳ್ತಾ ಇದ್ದಾರೆ. ಸೊ 2013 ದೆರ್ ಈಸ್ 25% ಇನ್ಕ್ರೀಸ್ ಇನ್ ದಿ ಕ್ವಾಂಟಿಟಿ ಆಫ್ ಶುಗರ್ ಅಂತ ಹೇಳ್ತಾ ಇದ್ದಾರೆ. ಸೊ ಕ್ವಾಂಟಿಟಿ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಏನಿದೆ ಅದರಲ್ಲಿ 25% ರೈಸ್ ಆಗ್ತಾ ಇದೆ. ಯಾವಾಗ, 2014ಗೆ. ಹಾಗಾದರೆ 2013 ಕ್ವಾಂಟಿಟಿ ಆಫ್ ಶುಗರ್ ಎಷ್ಟಿದೆ, 22 ಇದೆ. ಈ 22 ಅನ್ನೋದು 25% ರೈಸ್ ಆಗುತ್ತೆ. ನೆಕ್ಸ್ಟ್ 40% ಇನ್ಕ್ರೀಸ್ ಇನ್ ದಿ ವ್ಯಾಲ್ಯೂ. ಹಾಗಾದರೆ 2013 ವ್ಯಾಲ್ಯೂ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಸೊ 275 ವ್ಯಾಲ್ಯೂ ಇದೆ. ಇದೆಷ್ಟು ರೈಸ್ ಆಗುತ್ತೆ ನಿಮಗೆ, 40% ರೈಸ್ ಆಗುತ್ತೆ. ಹಾಗಾದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಪರ್ ಕೆ ಜಿ ಇನ್ 2014? 2014 ವ್ಯಾಲ್ಯೂ ಆಫ್ ಶುಗರ್ ಪರ್ ಕೆ ಜಿ ಎಕ್ಸ್ಪೋರ್ಟೆಡ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಮಾಡಬೇಕಾಗಿರೋದು, ನೀವು ಇನ್ಕ್ರೀಸ್ ಆಗಿರೋದನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ 2013 ಫಸ್ಟ್ ಕ್ವಾಂಟಿಟಿಗೆ ಬನ್ನಿ. 2013 ನಿಮಗೆ 22 ಇತ್ತು. ಇದು 25% ರೈಸ್ ಆಯಿತು ಅಂದರೆ 100ಕ್ಕೆ 25% ಜಾಸ್ತಿ ಆಗ್ತಾ ಇದೆ ಅಂದರೆ 100ಗೆ 25% ರೈಸ್ ಆಯಿತು ಅಂದರೆ ಅದು 125 ಆಗುತ್ತೆ. 100ಕ್ಕೆ 25% ಜಾಸ್ತಿ ಆಗಿರೋದು. ಸೊ ಹಾಗಾದರೆ 25 5 125, 25 4 100. ನೆಕ್ಸ್ಟು 4 5 20, 2 ಉಳಿತು 20 ಅಂದರೆ ಪಾಯಿಂಟ್ ಇಡಬೇಕು. 4 5 20. ಸೊ
5 5s are 25ಗೆ 5 2 ಕ್ಯಾರಿ 5 5s are 25 ಪ್ಲಸ್ 2 27.5 ನಿಮಗೆ ಆನ್ಸರ್ ಬರುತ್ತೆ ಯಾವಾಗ 2013 ಅದೇ ರೀತಿ ನೆಕ್ಸ್ಟ್ 2014ಗೆ ಇದನ್ನು ಕಂಪೇರ್ ಮಾಡಬೇಕು. ಬಟ್ 2013 ಇನ್ನೊಂದು ರೈಸ್ ಆಗ್ತಾ ಇದೆ. ಯಾವುದು? ವ್ಯಾಲ್ಯೂ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಎಷ್ಟು ರೈಸ್ ಆಗ್ತಾ ಇದೆ? 40% ರೈಸ್ ಆಗ್ತಾ ಇದೆ. ಸೊ ಇದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. 40% ಯಾವ್ದು ರೈಸ್ ಆಗ್ತಾ ಇದೆ ಅಂದರೆ ವ್ಯಾಲ್ಯೂ ಆಫ್ ಶುಗರ್, ಅಂದರೆ ಬಾರ್ ಗ್ರಾಫಲ್ಲಿರುವಂತಹ ವ್ಯಾಲ್ಯೂ 40% ರೈಸ್ ಆಗ್ತಾ ಇದೆ. ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಿಮಗೆ ಕ್ವಾಂಟಿಟಿ ಆಫ್ ರೈಸ್ ಸಿಕ್ತು ಅಥವಾ 25% ಇನ್ಕ್ರೀಸ್ ಆದಾಗ ಏನಾಗುತ್ತೆ? 27.5 ಅನ್ನೋದು ಸಿಕ್ತು ನಿಮಗೆ. ಸೊ 22 ಇದೆ. ನೆಕ್ಸ್ಟ್ ಅದೇನಾಗಬೇಕು? 2014ಗೆ 27.5 ಆಗಬೇಕು. ಸೊ ಇದನ್ನು ನೀವು ಕನ್ಸಿಡರ್ ಮಾಡಬೇಕಾಗತ್ತೆ 2014ಗೆ. ಹಾಗಾದರೆ 2014ಗೆ ಕ್ವಾಂಟಿಟಿ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಎಷ್ಟು ರೈಸ್ ಆಗಿರುತ್ತೆ ಅಂದರೆ 27.5 ಆಗಿರುತ್ತೆ. ನೆಕ್ಸ್ಟು ಅದೇ ರೀತಿ 2013 ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟ್ ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಎಷ್ಟಿದೆ? 275 ಇದೆ. ಇದು ಎಷ್ಟು ಪರ್ಸೆಂಟ್ ರೈಸ್ ಆಗುತ್ತೆ? 40%. 100ಗೆ 40% ಅಂದರೆ 140 ಆಗುತ್ತೆ. ಸೊ ಅದು ಗೊತ್ತಿರಬೇಕು ನಿಮಗೆ. 0 0 ಕ್ಯಾನ್ಸಲ್ಲು. ಸೊ ಅಲ್ಲಿಗೆ 5ಅಲ್ಲಿ 2 ಡಿವೈಡ್ ಆಗುತ್ತೆ. ಸೊ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು 14 ಮತ್ತೆ. ಸೊ 2 5s are 10, 2 7s are 14, ನೆಕ್ಸ್ಟ್ 5 1s are 5 5s are 25, 2 ಉಳಿತು 25 ಅಂದರೆ 5 5s are. ಸೊ ಅಲ್ಲಿಗೆ 55 into 7 ಉಳಿಯುತ್ತೆ. 7 5s are 35ಗೆ 5 3 ಕ್ಯಾರಿ 7 5s are 35 ಪ್ಲಸ್ 3 ಅಂದರೆ 38. ಸೊ 2014ಗೆ ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟ್ ಎಷ್ಟಾಗುತ್ತೆ? 385 ಆಗುತ್ತೆ. ಸೊ ಅವರು ಅದನ್ನು ಕೇಳಿರೋದು. ನೆಕ್ಸ್ಟ್ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ನಿಮಗೆ ಸೊ ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟ್ಸ್ ಮತ್ತು ಕ್ವಾಂಟಿಟಿ ಆಫ್ ಎಕ್ಸ್ಪೋರ್ಟ್ಸು ರೈಸ್ ಆಗುತ್ತೆ. 2013ಇಂದ 14ಗೆ ರೈಸ್ ಆಗುತ್ತೆ. ರೈಸ್ ಆದಾಗ ನಿಮಗೆ 2014ನಲ್ಲಿ ವ್ಯಾಲ್ಯೂ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಪರ್ ಕೆ ಜಿ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಹಾಗಾದರೆ 2014ನಲ್ಲಿ ನಿಮಗೆ ಕ್ವಾಂಟಿಟಿ ಎಷ್ಟಿತ್ತು? ಸೊ ಇದು ಕ್ವಾಂಟಿಟಿ 27.5. ವ್ಯಾಲ್ಯೂ ಎಷ್ಟಿತ್ತು? ವ್ಯಾಲ್ಯೂ ಆಫ್ ಶುಗರ್. ಸೊ ಕ್ವಾಂಟಿಟಿ ಆಫ್ ಶುಗರ್ ಇದು ವ್ಯಾಲ್ಯೂ ಆಫ್ ಶುಗರ್. ಸೊ ಕ್ವಾಂಟಿಟಿ ಆಫ್ ಶುಗರ್ 27.5 ಇದೆ. ವ್ಯಾಲ್ಯೂ ಆಫ್ ಶುಗರ್ 385 ಇದೆ ಅಂದರೆ ಪರ್ ಕೆ ಜಿ ಬೇಕು ನನಗೆ. ವ್ಯಾಲ್ಯೂ ಆಫ್ ಶುಗರ್ ಪರ್ ಕೆ ಜಿ ಅಥವಾ ವ್ಯಾಲ್ಯೂ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಪರ್ ಕೆ ಜಿ ಇನ್ 2014. ಹಾಗಾದ್ರೆ ಏನು ಮಾಡ್ಬೇಕು ನಾನು? 385ನ 27.5ಅಲ್ಲಿ ಡಿವೈಡ್ ಮಾಡಬೇಕು. ನೀವು ಯಾವ ರೀತಿ ನಿಮಗೆ ವ್ಯಾಲ್ಯೂ ಆಫ್ ಶುಗರ್ ಪರ್ ಕೆ ಜಿ ಬೇಕು ಅಂದರೆ 165ನ 15ಇಂದ ಡಿವೈಡ್ ಮಾಡಿದ್ರಿ, 130ನ 10ಇಂದ ಡಿವೈಡ್ ಮಾಡಿದ್ರಿ. ಅದೇ ರೀತಿ ಇಲ್ಲಿ 385. ಸೊ 385 ಅಂದರೆ ನಿಮಗೆ ಅದೇನಾಗುತ್ತೆ? ನೆಕ್ಸ್ಟ್ ಇಲ್ಲಿ 2013 ಆದಮೇಲೆ 2014ನಲ್ಲಿ 385 ಅನ್ನೋದು ವ್ಯಾಲ್ಯೂ ಆಫ್ ಶುಗರ್ ಆಗುತ್ತೆ. ಅದೇ ಇಲ್ಲಿ 2014ನಲ್ಲಿ ಕ್ವಾಂಟಿಟಿ ಆಫ್ ಶುಗರ್ ಏನಾಗುತ್ತೆ? 27.5 ಆಗುತ್ತೆ. ಇಲ್ಲಿ 22 ಆದಮೇಲೆ ನೆಕ್ಸ್ಟು. ಸೊ ಇದನ್ನು ನೀವು ಕನ್ಸಿಡರ್ ಮಾಡಬೇಕು. ಸೊ ಏನು ಮಾಡಬೇಕು? ವ್ಯಾಲ್ಯೂ ಆಫ್ ಶುಗರ್ ಪರ್ ಎಕ್ಸ್ಪೋರ್ಟೆಡ್ ಪರ್ ಕೆ ಜಿ ಬೇಕು ಅಂದರೆ 385 ಡಿವೈಡೆಡ್ ಬೈ 27.5. ಸೊ ಈ ಡೆಸಿಮಲ್ ಸ್ಕಿಪ್ ಆಗಬೇಕು ಅಂದರೆ ಇಲ್ಲೊಂದು 0 ಹಾಕೊಂಡ್ರೆ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಈ ಡೆಸಿಮಲನ್ನು ಸ್ಕಿಪ್ ಮಾಡ್ಕೊಳ್ಳಿ. ಸೊ ಡೆಸಿಮಲ್ ಸ್ಕಿಪ್ ಮಾಡೋದಂದರೆ ಡೈರೆಕ್ಟಾಗಿ 275 ಬರೀರಿ, ಇಲ್ಲೊಂದು 0 ಹಾಕ್ಕೊಳ್ಳಿ. ಡಿವೈಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಹಾಗಾದರೆ 25ಅಲ್ಲಿ ಡಿವೈಡ್ ಆಗುತ್ತೆ. ಸೊ 25 1s are 25, 2 ಉಳಿತು 25 ಅಂದರೆ 25 1s are 25. ನೆಕ್ಸ್ಟು 25 1s are 25. ನಿಮಗೆ 25 ಪ್ಲಸ್ 10 ಅಂದರೆ 35 ಆಯಿತು. ಸೊ 135 ಆಗುತ್ತೆ. ಸೊ ಅಲ್ಲಿಗೆ 25 5s are 125 ಆಯಿತು. ಸೊ ಯಾಕಂದರೆ ಇಲ್ಲಿ ನಿಮಗೆ 25 1s are 25 ಅಂದರೆ ನೆಕ್ಸ್ಟು 25 ಪ್ಲಸ್ 10 35 ಆಯಿತು. ಇನ್ನೂ 3 ಇದೆ ಅಂದರೆ ಅಲ್ಲಿಗೆ 135 ಆಗುತ್ತೆ. ಸೊ 1350 ಆಯಿತು. ಸೊ 135 ಅಂದರೆ ನಿಮಗೆ 25 5s are 125, ಇನ್ನೂ 10 ಉಳಿತು, ಅಲ್ಲಿಗೆ 100 ಆಯಿತು. ಸೊ 25 ನೆಕ್ಸ್ಟು ಡೈರೆಕ್ಟಾಗಿ ನೀವು ಮಾಡ್ಬೋದು. ಸೊ ಡೈರೆಕ್ಟಾಗಿ ಡಿವೈಡ್ ಮಾಡ್ತೀರಾ ಅಂದರೆ ಯಾಕಂದರೆ 25 1s are 25 ಮಾಡ್ತೀರಾ ಫಸ್ಟು. ನೆಕ್ಸ್ಟು 25 1s are ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ನಿಮಗೆ ಕಾಂಪ್ಲಿಕೇಟೆಡ್ ಆಯಿತು ಅಂದರೆ ನೀವು ಡೈರೆಕ್ಟಾಗಿ ಬೇಕಾದರೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಡೈರೆಕ್ಟಾಗಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ನೀವು ಇದನ್ನು 5ಇಂದ ಡಿವೈಡ್ ಮಾಡ್ತಾ ಹೋಗ್ತೀರಾ. ಸೊ 5ಇಂದ ಡಿವೈಡ್ ಮಾಡಿದ್ರೆ ನಿಮಗೆ 2 ಸ್ಟೆಪ್ ಆಗುತ್ತೆ. ಡೈರೆಕ್ಟಾಗಿ 25ಇಂದ ಡಿವೈಡ್ ಮಾಡ್ತಾ ಬನ್ನಿ. ಸೊ 25 1s are 25, 2 ಉಳಿತು, ಅಲ್ಲಿಗೆ 25 1s are 25. ನೆಕ್ಸ್ಟ್ ಇಲ್ಲೂ ಅದೇ ರೀತಿ 25 1s are 25, 25ಇಂದ 38ಗೆ ಮಾತ್ರ ನೋಡ್ರಿ. 38ಗೆ ಡಿಫ್ರೆನ್ಸ್ ಎಷ್ಟು? 25ಗೆ 10 ಆ್ಯಡ್ ಮಾಡಿದ್ರೆ 35, ಇನ್ನೂ 3 ಇದೆ ಅಂದರೆ ಅಲ್ಲಿಗೆ 13 ಆಯಿತು ನಿಮಗೆ ಡಿಫ್ರೆನ್ಸು. ಸೊ ಡಿವೈಡ್ ಮಾಡೋದು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. 13 ಆಯಿತು. ಯಾಕಂದರೆ ಮತ್ತು ನೀವು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಬೇಡಿ. 13 ಆಗುತ್ತೆ. ಇಲ್ಲೊಂದು 5 ಇದೆ ಅಂದರೆ 135, ಇಲ್ಲೊಂದು 0 ಇದೆ. ಸೊ ಅಲ್ಲಿಗೆ ನೆಕ್ಸ್ಟು
25ನ ಎಷ್ಟು ಟೈಮ್ಸ್ ಮಾಡ್ಬೋದು? ಸೊ 25 5s 125. ಸೊ ಅಲ್ಲಿಗೆ 125 ಅಂದರೆ ಇನ್ನೂ 10 ಇದೆ. ಸೊ 135 ಇರೋದಿಲ್ಲಿ. ಸೊ ಅಲ್ಲಿಗೆ 25 5s 125 ಅಂದರೆ ಇನ್ನೂ 10 ಇದೆ ಅಂದರೆ ನಿಮಗೆ 100 ಆಗುತ್ತೆ. ಸೊ 25 ಎಷ್ಟು 100, 25 4s 100. ಹಾಗಾದರೆ ಇಲ್ಲಿ 11 1s 11, 4 ಉಳಿತು 44, 11 4s 44. ಸೊ ಹಾಗಾದರೆ ನಿಮ್ಮ ಆನ್ಸರ್ ಏನಾಗಿರಬೇಕು? ಆಪ್ಷನ್ ಡಿ ಆನ್ಸರ್ 14 ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ ಆನ್ಸರ್ 14 ಅನ್ನೋದು ಏನಾಗಿರುತ್ತೆ? ವ್ಯಾಲ್ಯೂ ಆಫ್ ಶುಗರ್ ಎಕ್ಸ್ಪೋರ್ಟೆಡ್ ಪರ್ kg ಇನ್ 2014 ಏನಾಗಿರುತ್ತೆ ಅಂದರೆ ಆಪ್ಷನ್ ಡಿ ಆನ್ಸರ್ 14. ಮತ್ತು 15 ಬರ್ಕೋಬೇಡಿ, ಇಲ್ಲಿ 155 ಬರೆದು ರೌಂಡ್ ಫಿಗರ್ ಮಾಡಬೇಡಿ. ಎಕ್ಸಾಕ್ಟ್ ಆನ್ಸರ್ ಕೇಳಿದಾರೆ ಅವರು, ಎಕ್ಸಾಕ್ಟ್ ಆನ್ಸರ್ೇ ಬರುತ್ತೆ ಇಲ್ಲಿ ನಿಮಗೆ. 114 ಅನ್ನೋದು ಎಕ್ಸಾಕ್ಟ್ ಆನ್ಸರೇ ಬರುತ್ತೆ. ಹಾಗಾಗಿ ಕೇರ್ಫುಲ್ ಆಗಿ ಡಿವೈಡ್ ಮಾಡಿ. ಸೊ ಈ ರೀತಿ ನೀವು ಸಾಲ್ವ್ ಮಾಡಿದ್ದೆ ಅದರಲ್ಲಿ 100% ನೀವು ಕೂಡ DIನ ಸ್ಪೀಡ್ ಮಾಡ್ತೀರಾ ಎಕ್ಸಾಮಲ್ಲಿ, ಅಥವಾ ನಿಮ್ಮಲ್ಲೂ ಕೂಡ ಆ ಎಬಿಲಿಟಿ ಇರುತ್ತೆ ಸ್ಪೀಡ್ ಮಾಡುವಂಥ ಎಬಿಲಿಟಿ. ಬಟ್ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಪ್ರಾಕ್ಟೀಸ್ ಮಾಡಿದ್ದೆ ಅದರಲ್ಲಿ 100% ನೀವು ಕೂಡ ಸ್ಪೀಡಾಗಿ ಸಾಲ್ವ್ ಮಾಡ್ಬೋದು. ಸೊ ಅದೇ ರೀತಿ ಅಥವಾ ಇನ್ನು ನಿಮಗೆ ಡಿಫ್ರೆಂಟ್ DIs ಕೇಳ್ತಾ ಹೋಗ್ತಾರೆ ಅಥವಾ ಕ್ಲಬ್ ಮಾಡ್ತಾ ಹೋಗ್ತಾರೆ. ಪೈ ಚಾರ್ಟು, ಲೈನ್ ಚಾರ್ಟು ಅಥವಾ ಟ್ಯಾಬ್ಯುಲರ್ ಡಾಟಾ ಮತ್ತು ಪೈ ಚಾರ್ಟು. ಸೊ ಇದೆಲ್ಲ ನಿಮಗೆ ಡಿಫ್ರೆಂಟ್ DIs ಬೇಕು ಅಂದರೆ ನಮ್ಮಲ್ಲೇ ಆನ್ಲೈನ್ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಸೊ ಆನ್ಲೈನ್ ಬ್ಯಾಚಿಗೆ ನೀವು ಜಾಯ್ನ್ ಆಗಿ ಅಲ್ಲಿ ನಿಮಗೆ ಪ್ರತಿಯೊಂದು ಸ್ಟಡಿ ಮೆಟೀರಿಯಲ್ಸನ್ನು ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಪ್ರಿಲಿಮ್ಸಿಗೆ ಯಾವ ರೀತಿ ಓದಬೇಕು, ಮೇನ್ಸಿಗೆ ಯಾವ ರೀತಿ ಓದಬೇಕು, ಪ್ರಿಲಿಮ್ಸ್ ಸ್ಟ್ರಕ್ಚರ್ ಏನಿರುತ್ತೆ, ಮೇನ್ಸ್ ಸ್ಟ್ರಕ್ಚರ್ ಏನಿರುತ್ತೆ, ಪ್ರತಿಯೊಂದು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಬಿಲೋ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗಿ. ಸೊ ನೀವು ನಮ್ಮೊಂದಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಅನ್ನೋದು ಸದಾ ನಿಮ್ಮ ಬೆನ್ನೆಲುಬಾಗಿರುತ್ತೆ. ಸೊ ಅದೇ ರೀತಿ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಇದೆ ಅಥವಾ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಅಲ್ಲಿ ನಿಮಗೆ ನ್ಯೂಸ್ ಪೇಪರ್ ಸಿಗುತ್ತೆ, ಸ್ಟಡಿ ಮೆಟೀರಿಯಲ್ ಸಿಗುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರುತ್ತೆ. ಇದೆಲ್ಲದನ್ನು ಯೂಸ್ ಮಾಡಿಕೊಂಡು ನೀವು ಡೇ ಬೈ ಡೇ ನಿಮ್ಮ ಪರ್ಫಾರ್ಮೆನ್ಸ್ ಅಥವಾ ಏನು ನಿಮ್ಮ ಎಫರ್ಟ್ ಇದೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದೇ ರೀತಿ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಾಗಿರ್ಬೋದು PDF ಮೆಟೀರಿಯಲ್ ಸಿಗ್ತಾ ಹೋಗುತ್ತೆ. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಸಾಲ್ವ್ ಮಾಡ್ತಾ ಹೋಗಿ. ಸೊ ನಿಮ್ಮ ಎಫರ್ಟ್ ಅಥವಾ ಡೇ ಬೈ ಡೇ ಇನ್ಕ್ರೀಸ್ ಆಗಿದ್ದೆ ಅದರಲ್ಲಿ ಮುಂಬರುವಂತಹ SBI ಕ್ಲರ್ಕ್ ಪ್ರಿಲಿಮ್ಸಲ್ಲಿ ನಿಮ್ಮ ಅಟೆಂಪ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ನಿಮ್ಮ ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ನೀವು ಪ್ರಿಲಿಮ್ಸ್ ಕೂಡ ಕ್ಲಿಯರ್ ಮಾಡ್ತೀರಾ ಅಂತ ಹೇಳ್ತಾ, ಸೊ ನಾನು ಇವತ್ತು ಕ್ಲಾಸನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.